25,000 ಓಟ್ ತಗೊಂಡೆ. ಈ ಜಿಲ್ಲೆಯೊಳಗ ಹೈಯೆಸ್ಟ್ ಓಟ್ ನಾನೇ ತಗೊಂಡಿದ್ದೆ. ಇಲ್ಲಿ ದೇವರಿಪುರ ಮತಕ್ಷೇತ್ರ JDS ಪ್ರಬಲ ಇಲ್ಲ, ಅನುಕಂಪದ ಮೇಲೆ ಗೆದ್ದಂಥವ್ರು ರಾಜು ಸರ್ ಅನುಕಂಪಂತೂ 100%. ಅದಕ್ಕೆ ಎರಡು ಮಾತೇ ಇಲ್ಲ. ರಾಜುಗೌಡರು ಸಮಾಧಾನ ಅನ್ನೋದು, ಈ ಸಮಾಧಾನ ಅನ್ನೋದನ್ನು ಅಧಿಕಾರಿಗಳು ದುರುಪಯೋಗ ಮಾಡ್ಕೋಬೋದು. ಜನಸಾಮಾನ್ಯ ಇರಲಿ, ಒಬ್ಬ ಅಧಿಕಾರಿ ಇರಲಿ, ಎಲ್ಲರಿಗೆ ಅವರಿಗೆ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರ್ತದೆ. ನಾವು MLA ಅಂದ ತಕ್ಷಣ ಅವ್ರಿಗೆ ಯಾಕಂದ್ರೆ ನಡ್ಕೋಬೇಕು. ರಾಜುಗೌಡರಿಗೆ ರಾಜಕೀಯದಲ್ಲಿ ಏರಿಳಿತ ಕಂಡುಬೋದು. ಅವಾಗ ನನಗೆ ಆಫರ್ ಮಾಡಿದ್ರು, ಹಿಂಗೆ ಮಾಡಿ ಫಂಡ್ ಕೊಡ್ತೀವಿ, B.Pharm ಕೊಡ್ತೀವಿ, ನಮ್ಮ ಜೊತೆ ಬಾ. ಅದರಾಗ ಈ ಚುನಾವಣೆ ಗ್ಯಾರಂಟಿದ ಅಬ್ಬರ. ಅದ್ರಾಗ ಮುಸ್ಲಿಂ ಮತಗಳು ಕಾಂಗ್ರೆಸ್ಗೆ ಸರ್, SC ST ಮುಸ್ಲಿಂ ಮತಗಳು ಕಾಂಗ್ರೆಸ್, ಅವ ಮತಗಳು ರಾಜುಗೌಡರು ಬಂದು. ಇದು ಹೇಗೆ ಸರ್? ಸರ್ ನಮ್ಮ ಲೀಡರ್ಸ್ಗಳಿಗೆ ಹೇಳೀನಿ, ದೇವರಿಪುರಿಗೆ ಒಳಗೆ ಅಹಿಂದ ನಾಯಕ ಯಾರು ಇದ್ರು ಅದು ರಾಜುಗೌಡ. ಮುಸ್ಲಿಮ್ಸು ನಾನು BJPಗಿದ್ದಾಗೂ ನನಗೆ ಓಟ್ ಹಾಕ್ತಿದ್ದೆ. ಕ್ಷೇತ್ರ ಅಭಿವೃದ್ಧಿ ಕೆಲಸ ಬಂದಾಗ ರಾಜುಗೌಡ ನೆಪ ಹೇಳ್ತಾರೋ, ದುಡ್ಡು ಮಾಡೋ ಕೆಲಸ ಗಂಟು ಬಿದ್ದಾರೆ ಅನ್ನೊಂದು ಆರೋಪ ಕೇಳ್ಬರ್ತಾರೆ. ಅವ್ರು ಯಾರು ಹೇಳ್ತಾರಂದ್ರೆ ನನಗೆ ಯಾರು ಓಟ್ ಹಾಕಿಲ್ಲ, ಯಾರು BJP ಮಾಡ್ರೆ, ಯಾರು ಕಾಂಗ್ರೆಸ್ ಮಾಡ್ರೆ ಅಂತವ್ರು ಹೇಳ್ತಾರೆ. ಅಭಿವೃದ್ಧಿ ನೆಪದಲ್ಲಿ ದಲಿತರ ಮನೆಗಳನ್ನು ತೆರವುಗೊಳಿಸಿದರು ರಾಜುಗೌಡರು. ಕುದುರೆ ಸಾಗಾಟ ಏನು ಒಂದು 4 ಮಂದಿ ಇವರು ಸ್ಟ್ರೈಕ್ ಕೂತು ಅಪಪ್ರಚಾರ ಮಾಡಿದ್ರು. ಅವ್ರು ಯಾರು ಇಲ್ಲಿ ಸಂಬಂಧ ಇಲ್ಲ. ಕುಮಾರಸ್ವಾಮಿ ಅವರು ರಾಜ್ಯದಿಂದ ಕೇಂದ್ರಕ್ಕೆ ಹೋದ ನಂತರ ರಾಜ್ಯದಲ್ಲಿ JDS ಏನೂ ಇಲ್ಲ ಅನ್ನೋ ಅಂತ ಮಾತು. ಯೋಜನೆ ಅವನ್ನ ಅನುಷ್ಠಾನ ಮಾಡಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿ ಮನೆಗೆ ಹೋಗ್ಬಿಡ್ತೀವಿ ಅನ್ನೋ ಮಾತು. ಒಂದು ಒಕ್ಕಲಿಗರ ಪಕ್ಷ ಈಗ ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರು ಎಲ್ಲಿದ್ರು, ಬೊಮ್ಮಾಯಿ ಎಲ್ಲಿದ್ರು, ಜಿಗಜಿಣಗಿ ಅವ್ರು ಎಲ್ಲಿದ್ರು, ಶಿವಾನಂದ ಪಾಟೀಲ್ ಎಲ್ಲಿದ್ರು. ಸರ್ ತಮಗೆ ಬರುವ 2028 ಚುನಾವಣೆಯಲ್ಲಿ BJP ಅಥವಾ ಕಾಂಗ್ರೆಸ್ಸಿಂದ ಆಫರ್ ಬಂದ್ರೆ ತಾವು ಹೋಗ್ಬೋದಾ ಸರ್? ಸರ್ ನಾವು JDS BJP ಅಲೈನ್ಸ್ ಅದ್ವಿ. ಹಾಂ ಸರ್, BJP ಹೋಗೋ ಪ್ರಶ್ನೆನೇ ಇಲ್ಲ. ಜನತಾದಳದೀನಿ, ಜನತಾದಳದಿಂದ ನಾನೇ MLA 2028ಕ್ಕೆ ಪ್ರಭುಗೌಡ ನಿಂದ ಹೇಳ್ತಾ ಇದ್ದೆ ಸರ್. ಜನ ಆಶೀರ್ವಾದ ಮಾಡಿದ್ರೆ ಮತ್ತೆ ಹಾಕ್ತೀನಿ.